ಗುರು, ನೀವು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾದಲ್ಲಿ 2 ಲೆನ್ಸ್ ನೋಡಾಯ್ತು, 3 ಲೆನ್ಸ್ ಕೂಡ ನೋಡಾಯ್ತು, 4 ಲೆನ್ಸ್ ಕೂಡ ನೋಡಾಯ್ತು. ಈಗ ಫೈನಲ್ ಆಗಿ ನನ್ನ ಹತ್ರ 5 ಲೆನ್ಸ್ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾ ಇದೆ. ಹೌದು, ನಮ್ಮಲ್ಲಿ ನಿಮಗೆ 2 ಲೆನ್ಸ್ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾ, 3 ಲೆನ್ಸ್ ಮತ್ತೆ 4 ಲೆನ್ಸ್ ಮತ್ತೆ ಇವಾಗ ಹೊಸದಾಗಿ ಆಡ್ ಆಗಿರುವಂತ 5 ಲೆನ್ಸ್ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾ ಕೂಡ ಇದೆ. ಸೊ ಹೌದು, ನಿಮ್ಮ ಒಂದು ರಿಕ್ವೈರ್ಮೆಂಟ್ ಗೆ ತಕ್ಕಂತೆ ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾಗಳನ್ನು ಕೂಡ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು. ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರೋದು 5 ಲೆನ್ಸ್ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾ ಬಗ್ಗೆ. ಬಟ್ ಎಲ್ಲ ಸಿಸಿಟಿವಿ ಕ್ಯಾಮ್ರಾದಲ್ಲೂ ನಿಮಗೆ ಡ್ಯುವೆಲ್ ಸೋಲಾರ್ ಪ್ಯಾನೆಲ್ ನ ಕೊಡ್ತೀವಿ. ಅಂತಂದ್ರೆ ಗಮನಿಸಬಹುದು, ನೀವು 8 ವ್ಯಾಟ್ ನ ನಿಮಗೆ ಡ್ಯುವೆಲ್ ಸೋಲಾರ್ ಪ್ಯಾನೆಲ್ ನ ಕೊಡೋದ್ರಿಂದ ನಿಮಗೆ ಬೇಗನೆ ಚಾರ್ಜ್ ಆಗುತ್ತೆ. ಒಂದು ಸಲ ಕಂಪ್ಲೀಟ್ ಆಗಿ ಫುಲ್ ಚಾರ್ಜ್ ಆಗ್ಬಿಟ್ರೆ ನಿಮಗೆ 3 ರಿಂದ 4 ದಿನಗಳವರೆಗೂ ನಿಮಗೆ ಕಂಪ್ಲೀಟ್ ಆಗಿ ಬ್ಯಾಕಪ್ ಅನ್ನೋದು ಸಿಗುತ್ತೆ. ಹಾಗೆ ಈ ಎಲ್ಲ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾಗಳಿಗೂ ಕೂಡ ಯಾವುದೇ ತರಹದ ಕರೆಂಟ್ ಅವಶ್ಯಕತೆ ಇಲ್ಲ, ಮತ್ತೆ ವೈಫೈ ಕೂಡ ಅವಶ್ಯಕತೆ ಇಲ್ಲ. ನಿಮಗೆ ತಿಳಿದಿರೋ ಪ್ರಕಾರ ಇದಕ್ಕೆ ಒಂದು ಸಿಮ್ ನ ಹಾಕಬೇಕು. ಸಿಮ್ ಒಂದು ಮೆಮರಿ ಕಾರ್ಡ್ ಹಾಕಿದ್ರೆ ಸಾಕು, ಇಡೀ ಒಂದು ಪ್ರಪಂಚದಲ್ಲಿ ಎಲ್ಲೇ ಕೂತ್ಕೊಂಡ್ರು ಕೂಡ ತಮ್ಮ ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿನ ನಿಮ್ಮ ಮೊಬೈಲ್ ಅಲ್ಲಿ ನೀವು 3 ರಿಂದ 4 ಎಕರೆ ಜಾಗವನ್ನ ನಿಮ್ಮ ಮೊಬೈಲ್ ಅಲ್ಲೇ ಕೂಡ ನೋಡ್ಕೋಬಹುದು. ಹಾಗೆ ಈ ಎಲ್ಲ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾಗಳನ್ನು ಕೂಡ ನಿಮಗೆ ವಾಟರ್ ಪ್ರೂಫ್ ಜೊತೆಗೆ ನಿಮಗೆ ಡಸ್ಟ್ ಪ್ರೂಫ್ ಕೂಡ ಇದೆ. ಅಂದ್ರೆ ಮಳೆ ಗಾಳಿಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ ಅಂತಾನೆ ಹೇಳ್ಬೋದು. ಈ ಎಲ್ಲ ಸಿಸಿಟಿವಿ ಕ್ಯಾಮ್ರಾಗಳಲ್ಲೂ ಕೂಡ ನಿಮಗೆ AI ಫೀಚರ್ಸ್ ಇರುವಂತ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾ ಅಂತ ಹೇಳ್ಬೋದು. AI ಫೀಚರ್ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾದ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ಎಕ್ಸಾಂಪಲ್ ಇದರ ಮುಂದೆ ಯಾರಾದರೂ ಮನುಷ್ಯರು ಕಂಡ್ರೆ ಸಾಕು ನಿಮಗೆ ಸೈರನ್ ಕೂಡ ಮಾಡುತ್ತೆ. ಅಂದ್ರೆ ನೀವೇನಾದ್ರು ಸೆಟ್ಟಿಂಗ್ಸ್ ಅಲ್ಲಿ ಬಂದು ಸೈರನ್ ಆನ್ ಮಾಡ್ಕೊಂಡ್ರೆ ನಿಮಗೆ ಸೈರನ್ ಕೂಡ, ಅಂದ್ರೆ ಯಾರಾದರೂ ಇದಕ್ಕೆ ಡಿಟೆಕ್ಟ್ ಆಗ್ತದೆ ನಿಮಗೆ ಸೈರನ್ ಕೂಡ ಮಾಡುತ್ತೆ. ಬೇಡ ಅಂದ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂದ್ರೆ ಆಫ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ನಿಮಗೆ ಇದರಲ್ಲಿ ಮುಂದೆ ಯಾರಾದರೂ ನಿಮಗೆ ಕಂಡ ತಕ್ಷಣ ನಿಮಗೆ ಒಂದು ಫೋಟೋ ಕೂಡ, ಅಂದ್ರೆ ಒಂದು ನೋಟಿಫಿಕೇಶನ್ ತರ ನಿಮಗೆ ಒಂದು ಫೋಟೋನು ಕೂಡ ಕಳಿಸುತ್ತೆ. ಇದಂತೂ ಕೂಡ ಅಡ್ವಾಂಟೇಜ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ಇದರದ ಇನ್ನೊಂದು ಹೊಸದಾಗಿ ಫೀಚರ್ಸ್ ಏನಪ್ಪಾ ಅಂತಂದ್ರೆ, ಇದು 2 ವೇ ಕಮ್ಯುನಿಕೇಶನ್ ಆಪ್ಷನ್ಸ್ ಕೂಡ ಇದೆ. ಅಂದ್ರೆ ನೀವು ನಿಮ್ಮ ಒಂದು ಪ್ರದೇಶದಲ್ಲಿ, ಅಂದ್ರೆ ಜಮೀನಲ್ಲಿ ನೀವು ಇದನ್ನ ಅಳವಡಿಸಿಕೊಂಡಿದ್ದೀರಾ, ನೀವು ಆ ಪ್ರದೇಶದಿಂದ ತುಂಬಾ ದೂರದಲ್ಲಿ ಇದ್ದೀರಾ, ಬಟ್ ಅಲ್ಲಿಂದನೇ ನೀವು ಈ ಕ್ಯಾಮ್ರಾಗೆ ಒಂದು ಕಾಲ್ ಮಾಡಿಬಿಟ್ಟು ಅಲ್ಲಿರುವಂತ ಕೆಲಸಗಾರ ಜೊತೆ ಆಗಿರ್ಲಿ ಅಥವಾ ಯಾರೋ ಹೊಸದಾಗಿ ಯಾರೋ ಒಂದು ಅನ್ನೋನ್ ಪರ್ಸನ್ ಇದ್ರೆ, ಸೊ ಅವ್ರ ಜೊತೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಯಾಕಪ್ಪ ಬಂದಿದೆ, ಏನಪ್ಪ ಬಂದಿದೆ ಅಂತ ಈ ತರ ಮಾತಾಡಲೂಬಹುದು. ಸೊ ಕ್ಯಾಮ್ರಾದ ಮುಂದೆ ಮಾತಾಡಿದ್ರೆ ನಿಮ್ಮ ಮೊಬೈಲ್ಗೆ ಕೇಳುತ್ತೆ, ನಿಮ್ಮ ಮೊಬೈಲ್ ಇಂದ ಮಾತಾಡಿದ್ರೆ ನಿಮಗೆ ಕ್ಯಾಮ್ರಾದಲ್ಲೂ ಕೂಡ ಕೇಳುತ್ತೆ. ಸೊ ಈ ಎಲ್ಲ ಫೀಚರ್ಸ್ ಗಳು ಎಲ್ಲ ಕ್ಯಾಮ್ರಾದಲ್ಲೂ ಕೂಡ ಇರುತ್ತೆ. ಹಾಗೆಯೇ ಈ ಒಂದು 5 ಲೆನ್ಸ್ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾದ ಬಗ್ಗೆ ವಿಶೇಷ ಏನಪ್ಪಾ ಅಂತಂದ್ರೆ, ಎಕ್ಸಾಂಪಲ್ ಇವಾಗ ಗಮನಿಸ್ಕೋಬಹುದು, ಇದು ಕೂಡ ನಿಮಗೆ 4 ಲೆನ್ಸ್ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾ. ಹೌದಾ, ಗಮನಿಸ್ಕೋಬಹುದು 1 2 3 4 ಕ್ಯಾಮ್ರಾ ಇರುತ್ತೆ. ಈ ಒಂದು ಗಮನಿಸ್ಕೋಬಹುದು, ಈ ಕ್ಯಾಮ್ರಾ ಮತ್ತೆ ಈ ಕ್ಯಾಮ್ರಾ ನಿಮಗೆ ಮ್ಯಾನ್ಯುವಲ್ ಅಡ್ಜಸ್ಟ್ ಮುಖಾಂತರ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಗಮನಿಸ್ಕೋಬಹುದು, ನಿಮಗೆ ಬ್ಯಾಕ್ ಬೇಕು ಅಂತಂದ್ರೆ ಬ್ಯಾಕ್ ಅಥವಾ ಫ್ರಂಟ್, ಸ್ವಲ್ಪ ಹಾರಿಜೆಂಟಲ್, ಸೊ ಈ ತರ ನೀವು ಮ್ಯಾನ್ಯುವಲ್ ಮುಖಾಂತರ ಮಾಡ್ಕೊಳ್ಬೇಕಾಗತ್ತೆ. ಬಟ್ ನಾನು ಇವಾಗ ತೋರಿಸುವಂತ ಕ್ಯಾಮ್ರಾದಲ್ಲಿ ನಿಮಗೆ 5 ಲೆನ್ಸ್ ಅಲ್ಲಿ ನಿಮಗೆ ಈ 1 2 3 ಈ 3 ಕ್ಯಾಮ್ರಾಗಳನ್ನು ಕೂಡ ನಿಮ್ಮ ಮೊಬೈಲ್ ಮೂಲಕನೇ ಮೋಟ್ರಾಯ್ಸ್ ಅಂತಂದ್ರೆ FDZ ಆಗಿ ನೀವು ಯಾವ ಕಡೆ ಬೇಕೋ ಆ ಕಡೆ ನೀವು ಇದನ್ನ ಮೊಬೈಲ್ ಮೂಲಕನೇ ಎಲ್ಲೇ ಕೂತ್ಕೊಂಡು ಕೂಡ ರೊಟೇಷನ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ಈ ಕ್ಯಾಮ್ರಾ ನಿಮಗೆ ಮುಂದೆ ವಾಚ್ ಮಾಡ್ತಿರುತ್ತೆ, ಅದು ಸ್ಟಿಲ್ ಇರುತ್ತೆ. ಇದನ್ನು ಕೂಡ ನೀವು ಈ ರೀತಿಯಾಗಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಈ ಕ್ಯಾಮ್ರಾ ನಿಮಗೆ ಯಾರಾದರೂ ಇದರ ಮುಂದೆ ಡಿಟೆಕ್ಟ್ ಆದ ತಕ್ಷಣ ಅವ್ರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ಟ್ರ್ಯಾಕ್ ಕೂಡ ಮಾಡುವಂತ ಒಂದು ಆಪ್ಷನ್ ಕೂಡ ಹೊಂದಿದೆ. ಸೊ ಹಾಗೆ ಈ ಸಿಸಿಟಿವಿ ಕ್ಯಾಮ್ರಾದಲ್ಲಿ ನಿಮಗೆ 5 ಲೆನ್ಸ್ ಅಂತಂದ್ರೆ 1 2 3 ಮತ್ತೆ 4 ಮತ್ತೆ 5 ಈ ಒಂದು ಲೆನ್ಸ್ ನ ಏನಕ್ಕಪ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತಂದ್ರೆ, ಬೇರೆ ಕ್ಯಾಮ್ರಾಗಳಿಗೆ ನೀವು ಹೋಲಿಸ್ಕೊಂಡ್ರೆ ಇದರಲ್ಲಿ ಝೂಮ್ ಇನ್ ಕ್ವಾಲಿಟಿ ಸ್ವಲ್ಪ ಬೆಟರ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಿಮಗೆ ಒಂದು ಲೆನ್ಸ್ ನ ಕೊಟ್ಟಿದ್ದಾರೆ. ಈ ಲೆನ್ಸ್ ಇರೋದ್ರಿಂದ ನಿಮಗೆ ಆಪ್ಟಿಕಲ್ ಝೂಮಿಂಗ್ ನ ನಿಮಗೆ ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಎಕ್ಸಾಂಪಲ್ ಒಂದು ವಿಡಿಯೋ ಕೂಡ ತೋರಿಸ್ತಾ ಇದ್ದೀನಿ. ಸೊ ಝೂಮ್ ಮಾಡಿದಾಗ ನಿಮಗೆ ಕ್ವಾಲಿಟಿ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ಈ ಸಿಸಿಟಿವಿ ಕ್ಯಾಮ್ರಾದ ಇನ್ನೊಂದು ಹೈಲೈಟ್ಸ್ ಆಪ್ಷನ್ ಏನಪ್ಪ ಅಂದ್ರೆ, ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ನಿಮಗೆ ಒಂದು ಹೈಫೈ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಸುಮಾರು ಜನ ಕೇಳ್ತಿರ್ತಾರೆ, ಸರ್ ನಮಗೆ ಸ್ವಲ್ಪ ಜೋರಾಗಿ ಸೌಂಡ್ ಬೇಕು, ನಾವು ಮಾತಾಡಿ ಸ್ವಲ್ಪ ದೂರದವರೆಗೂ ಕೇಳಬೇಕು ಅನ್ನೋದಕ್ಕೋಸ್ಕರ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಸ್ಪೀಕರ್ ಇರೋದ್ರಿಂದ ನಿಮಗೆ ಜೋರಾಗಿ ಸೈರನ್ ಕೂಡ ಮಾಡುತ್ತೆ. ಅದು ನೀವು 2 ವೇ ಟಾಕಿಂಗ್ ಅಂದ್ರೆ ಏನಾದರೂ ಒಂದು ಕಾಲ್ ಮಾಡಿದಾಗ ನಿಮಗೆ ಜಾಸ್ತಿ ಸೌಂಡ್ ಕೂಡ ಬರುತ್ತೆ. ಇನ್ನು ನಾವು ಸೇಲ್ ಮಾಡುವಂತ ಎಲ್ಲ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾದಲ್ಲೂ ನಿಮಗೆ 5 ಮೆಗಾ ಪಿಕ್ಸೆಲ್ ನ ಕ್ಲಾರಿಟಿ ಹೊಂದಿರುತ್ತೆ. ಸೊ ಗಮನಿಸ್ಕೋಬಹುದು, ಈ ಕ್ಯಾಮ್ರಾದಲ್ಲಿ ನಿಮಗೆ 5 ಲೆನ್ಸ್, ಈ ಕ್ಯಾಮ್ರಾನು 5 ಲೆನ್ಸ್, ಈ ಕ್ಯಾಮ್ರಾ 5 ಲೆನ್ಸ್ ಮತ್ತೆ ಈ ಕ್ಯಾಮ್ರಾನು ಕೂಡ 5 ಲೆನ್ಸ್ ನ ಕ್ಲಾರಿಟಿ ಇರುತ್ತೆ. ಎಕ್ಸಾಂಪಲ್ ಇವಾಗ ಡೇ ಹೊತ್ತಲ್ಲಿ ನಿಮಗೆ ಯಾವ ರೀತಿ ಒಂದು ಕ್ಲಾರಿಟಿ ಬರ್ತಾ ಇದೆ ಅಂತ ನೀವು ಗಮನಿಸ್ಕೋಬಹುದು. ಅಂದ್ರೆ FHD ಫುಲ್ HD ಒಂದು ಕ್ವಾಲಿಟಿಯಲ್ಲಿ ನಿಮಗೆ ವಿಡಿಯೋನ ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಇದು ಡೇ ಹೊತ್ತದಾಯ್ತು. ಇನ್ನು ನೈಟ್ ಹೊತ್ತಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ಸೊ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ LED ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಈ LED ಲೈಟ್ ನ ನೀವು ಆನ್ ಮಾಡ್ಕೊಂಡ್ರೆ ನಿಮಗೆ ಡೇ ಅಂಡ್ ನೈಟ್ ನಿಮಗೆ ಕಲರ್ ವಿಷನ್ಸ್ ಬರುತ್ತೆ. ಸೊ ಈ ಕಲರ್ ವಿಷನ್ಸ್ ನಿಮಗೆ ಆನ್ ಮಾಡ್ಕೊಂಡ್ರೆ, ಅಂದ್ರೆ ಇದರಲ್ಲಿ ಒಂದು ಲೈಟ್ ಏನಾದ್ರು ನೀವು ಆನ್ ಮಾಡ್ಕೊಂಡ್ರೆ ನಿಮಗೆ ಸ್ವಲ್ಪ ಬ್ಯಾಕಪ್ ಕೂಡ ಕಡಿಮೆ ಆಗಬಹುದು. ಅದರಿಂದ ನೀವೇನಾದ್ರು ಲೈಟ್ ಏನಾದ್ರು ಆಫ್ ಮಾಡ್ಕೊಂಡ್ರೆ ನಿಮಗೆ ಬ್ಯಾಟರಿ ಬ್ಯಾಕಪ್ ಸ್ವಲ್ಪ ಡ್ಯೂರಬಿಲಿಟಿ ಜಾಸ್ತಿ ಕೂಡ ಬರುತ್ತೆ. ಮತ್ತೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಿಮಗೆ ಫುಲ್ HD ರೆಸಲ್ಯೂಷನ್ ಅಲ್ಲಿ ನಿಮಗೆ ವಿಡಿಯೋ ಈ ರೀತಿಯಾಗಿ ಶೋ ಆಗುತ್ತೆ. ಇನ್ನು ಈ ಸಿಸಿಟಿವಿ ಕ್ಯಾಮ್ರಾನ ನೀವು ಒಬ್ಬರೇ ಯೂಸ್ ಮಾಡಬೇಕು ಅಂತಲ್ಲ, ನಿಮ್ಮ ಮನೆಯಲ್ಲಿ ಯಾರಾದರೂ 3-4 ಜನ ಅಥವಾ 7-8 ಜನ ಇದ್ರೆ ಎಲ್ಲರೂ ಮೊಬೈಲಲ್ಲೂ ಕೂಡ ನೀವು ಆಕ್ಸೆಸ್ ತಗೊಂಡು ಎಲ್ಲರೂ ಕೂಡ ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು. ಈಗ ಮಾರ್ಕೆಟ್ ಅಲ್ಲಿ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾಗಳು ತುಂಬಾ ಇದೆ. ಬಟ್ ಈ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾಗಳನ್ನ ಏನಕ್ಕೆ ಬೈ ಮಾಡಬೇಕು ಅಂತಂದ್ರೆ, ಇದರಲ್ಲಿ ನಿಮಗೆ 2 ಹೈಲೈಟ್ ಫೀಚರ್ಸ್ ಇದೆ. ಒಂದು ನಿಮಗೆ 24/7 ಕಂಪ್ಲೀಟ್ ಆಗಿ ರೆಕಾರ್ಡ್ ಸಿಗುವಂತ ಒಂದು ಆಪ್ಷನ್ ಅಂದ್ರೆ AOV ಫೀಚರ್ಸ್ ಕೂಡ ಇದೆ. ಅಂತಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಒಂದು ಸೋಲಾರ್ ಕ್ಯಾಮ್ರಾಗಳಲ್ಲಿ ನಿಮಗೆ ಡೇ ಹೊತ್ತದ ಮಾತ್ರ ರೆಕಾರ್ಡ್ ಸಿಗುತ್ತೆ. ಆಲ್ರೆಡಿ ನೀವು ಏನಾದರೂ ಹಳೆ ಕ್ಯಾಮ್ರಾಗಳೇನಾದ್ರು ಪರ್ಚೇಸ್ ಮಾಡಿದ್ರೆ ಸೊ ಗಮನಿಸ್ಕೊಳ್ಳಿ, ಸೊ ನಿಮಗೆ ಡೇ ಹೊತ್ತದ ರೆಕಾರ್ಡ್ ಸಿಗುತ್ತೆ.
ಸಿಗುತ್ತೆ. ಈಗ ನೈಟ್ ಟೈಮ್ 2 ಗಂಟೆ 3 ಗಂಟೆ 4 ಗಂಟೆ ಅಥವಾ ಬೆಳಗಿನ ಜಾವ 5 ಗಂಟೆಗೆಲ್ಲ ನೀವು ಚೆಕ್ ಮಾಡ್ತಾ ಹೋದ್ರೆ ನಿಮಗೆ ರೆಕಾರ್ಡ್ ಅನ್ನೋದೇ ಸಿಗಲ್ಲ. ಸೊ ಈ CCTV ಕ್ಯಾಮ್ರಾದಲ್ಲಿ ನಿಮಗೆ AOV ಫೀಚರ್ಸ್ ಅಂತಂದ್ರೆ ನಿಮಗೆ ಕಂಟಿನ್ಯೂಸ್ಲಿ ರೆಕಾರ್ಡಿಂಗ್ ಇರುವಂತಹ ಒಂದು ಆಪ್ಷನ್ಸ್ ಇರೋದ್ರಿಂದ ನಿಮಗೆ 24/7 ಕಂಪ್ಲೀಟ್ ಆಗಿ ರೆಕಾರ್ಡ್ ಸಿಗುತ್ತೆ. ಸೊ ನೀವು ಯಾವ ಟೈಮಲ್ಲಿ ಬೇಕಾದರೂ ಯಾವ ಡೇಟದ್ ಬೇಕಾದ್ರೂ ನೋಡ್ಕೋಬಹುದು. ಯಾವ ಡೇಟದ್ ಬೇಕಾದ್ರೆ ಅಂದ್ರೆ ಒಂದು ಮೆಮರಿ ಕಾರ್ಡ್ನ ಹಾಕೋಬೇಕಾಗುತ್ತೆ. ಇದಕ್ಕೆ 256 GB ವರ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ನಿಮಗೆ ಎಷ್ಟು ದಿನದ ರೆಕಾರ್ಡಿಂಗ್ ಅವಶ್ಯಕತೆ ಇದೆ ಅದಕ್ಕೆ ತಕ್ಕಂತೆ ನೀವು ಮೆಮರಿ ಕಾರ್ಡ್ನ ಹಾಕೊಂಡು ಕೂಡ ನೀವು ಪ್ಲೇಬ್ಯಾಕ್ನ ನೋಡ್ಕೋಬಹುದು. ಎಕ್ಸಾಂಪಲ್ ಇವಾಗ 64 GB ಹಾಕೊಂಡ್ರೆ ನಿಮಗೆ ಒಂದು 10 ರಿಂದ 12 ದಿವಸ ಬರುತ್ತೆ. ಸೊ ಅದೇ ನೀವು 128 GB ಮೆಮರಿ ಕಾರ್ಡ್ ಹಾಕೊಳ್ತೀನಿ ಅಂದ್ರೆ 20-25 ಡೇಸ್ ವರ್ಗೂ ಬರುತ್ತೆ. 256 GB ಹಾಕೋತೀನಿ ಅಂದ್ರೆ 1 ಮಂತ್ ಅಬೌವ್ ಕೂಡ ಬರುತ್ತೆ. ಸೊ ಈ ತರ ನಿಮಗೆ ಒಂದು ರಿಕ್ವೈರ್ಮೆಂಟ್ ತಕ್ಕಂತೆ ನಿಮ್ಮ ಒಂದು ಎಷ್ಟು ದಿನದ ಬೇಕೋ ಅಷ್ಟು ದಿನದ ತಕ್ಕಂತೆ ನೀವು ಮೆಮರಿ ಕಾರ್ಡ್ ಹಾಕೊಂಡು ಕೂಡ ಯಾವುದೇ ಒಂದು ಟೈಮಲ್ಲೂ ಕೂಡ ನೀವು ಪ್ಲೇಬ್ಯಾಕ್ ಅನ್ನೋದು ನೋಡ್ಕೋಬಹುದು. ಇನ್ನು ಸೆಕೆಂಡ್ ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಸೊ ಇದರಲ್ಲಿ ನಿಮಗೆ ಎಲ್ಲ ಕ್ಯಾಮ್ರಾಗಳಲ್ಲೂ ಕೂಡ ನಿಮಗೆ ಸ್ಕ್ರೀನ್ ಝೂಮಿಂಗ್ ಅಂದ್ರೆ ನೀವು ಯಾವ್ದಾದ್ರು ಒಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ನೀವೇ ಝೂಮ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ಬಟ್ ಈ ಒಂದು ಸೋಲಾರ್ CCTV ಕ್ಯಾಮ್ರಾದಲ್ಲಿ ನಿಮಗೆ ಆಟೋ ಝೂಮಿಂಗ್ ಒಂದು ಆಪ್ಷನ್ಸ್ ಕೂಡ ಇದೆ. ಆಟೋ ಝೂಮಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಎಕ್ಸಾಂಪಲ್ ಇವಾಗ ಈ CCTV ಕ್ಯಾಮ್ರಾದ ಮುಂದೆ ಯಾವುದಾದ್ರೂ ಒಬ್ಬ ಮನುಷ್ಯ ಕಾಣಿದ ತಕ್ಷಣ ಅವರು ದೂರ ಹೋಗ್ತಿದ್ದಾಗೆ ನಿಮಗೆ ಆಟೋಮೆಟಿಕ್ ಆಗಿ ಇದನ್ನ ಝೂಮ್ ಮಾಡಿಕೊಂಡು ನಿಮಗೆ ಹತ್ತಿರದಿಂದ ಕೂಡ ತೋರಿಸುತ್ತೆ. ಇದಂತೂ ಕೂಡ ಇದೇ ಒಂದು CCTV ಕ್ಯಾಮ್ರಾದಲ್ಲಿ ಮಾತ್ರ ಈ ಒಂದು ಆಪ್ಷನ್ಸ್ ಗಳಿರೋದು. ಬೇರೆ ಯಾವುದೇ ಬ್ರ್ಯಾಂಡಿಂಗ್ ಅಲ್ಲೂ ಈ ತರ ಒಂದು ಆಪ್ಷನ್ಸ್ ಇಲ್ಲ ಅಂತಾನೆ ಹೇಳ್ಬೋದು. ಇದು ಸುಮಾರು ಜನ ಕಸ್ಟಮರು ಸರ್ ನೀವು ಬಂದು ಫಿಟ್ಟಿಂಗ್ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ. ಸೊ ಇದರ ಫಿಟ್ಟಿಂಗ್ ಮತ್ತು ಇನ್ಸ್ಟಾಲೇಷನ್ ಯಾರು ಬೇಕಾದ್ರೂ ಮಾಡ್ಕೋಬಹುದು. ತುಂಬಾನೇ ಈಸಿ ಆಗಿರುತ್ತೆ. ಆಕ್ಚುಲಿ ನಮ್ದು ಮೈಸೂರು ಇರೋದ್ರಿಂದ ನಿಮಗೆ ಅಪ್ ಟು 50 to 100 ಫೀಟ್ ವರೆಗೂ ನಾವು ಬಂದು ನಿಮಗೆ ಇನ್ಸ್ಟಾಲೇಷನ್ ಮಾಡಬಹುದು. ಬಟ್ ಅದಕ್ಕೂ ಕೂಡ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ನ ಕೊಡಬೇಕಾಗುತ್ತೆ. ಆ ಎಕ್ಸ್ಟ್ರಾ ಚಾರ್ಜಸ್ನ ಕೊಡುವಂತ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅಂತಂದ್ರೆ ತುಂಬಾನೇ ಈಸಿ ಒಂದು ಮೆಥಡ್ ಅಲ್ಲಿ ಇದನ್ನ ಯಾರು ಬೇಕಾದ್ರೂ ಮತ್ತೆ ಫಿಟ್ಟಿಂಗ್ ಮತ್ತೆ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಒಂದು ರಿಂಗ್ ನ ಕೊಡ್ತೀವಿ. ಈ ರಿಂಗ್ ಒಂದಿದ್ರೆ ಸಾಕು ನೀವು ಆರಾಮಾಗಿ ಇದನ್ನ ಫಿಟ್ ಕೂಡ ಮಾಡ್ಕೋಬಹುದು. ಎಕ್ಸಾಂಪಲ್ ಗಮನಿಸ್ಕೊಳ್ಳಿ, ಈ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ಈ ತರ ಒಂದು ಗಮನಿಸ್ಕೋಬಹುದು. ನಾವಿಲ್ಲಿ ಸ್ಕ್ರಾಚಸ್ ಆಗುತ್ತೆ ಅಂತ ಜಸ್ಟ್ ಒಂದು ಇದು ಟೇಪ್ ಒಂದು ಶೀಟ್ ಕೂಡ ಹಾಕೊಂಡಿದ್ದೀವಿ. ಸೊ ಇಲ್ಲಿ ನಿಮಗೆ 2 ಸ್ಕ್ರೂಗಳು ಹೋಲ್ ಕೂಡ ಬರುತ್ತೆ. ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಆ ಹೋಲ್ನ. ಇಲ್ಲಿ ಗಮನಿಸ್ಕೊಳ್ಳಿ, ಈ ಹೋಲ್ ಬರುತ್ತೆ. ಈ ಹೋಲ್ ಮುಖಾಂತರ ಇಲ್ಲಿ ನೋಡಿ ಈ ರಿಂಗ್ ಇರುತ್ತಲ್ಲ, ಈ ರಿಂಗ್ನ ಇಲ್ಲಿ ಪಾಸ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಟೈಟ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಯಾವುದೇ ಥರದ ಎಕ್ಸ್ಟ್ರಾ ಫಿಟ್ಟಿಂಗ್ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ರಿಂಗ್ ಇದ್ರೆ ಸಾಕು. ನಿಮಗೆ ಎಷ್ಟು ಟೈಟ್ ಆಗಬೇಕೋ ಅಷ್ಟು ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಟೈಟ್ ಕೂಡ ಮಾಡ್ಕೋಬಹುದು. ಇನ್ನು ಪ್ಯಾನಲ್ನ ವಿಷಯಕ್ಕೆ ಬಂದರೆ ಸೊ ಗಮನಿಸಬಹುದು, ಇದರಲ್ಲಿ 2 ಪ್ಯಾನಲ್ ಬರುತ್ತೆ. 2 ಪ್ಯಾನಲ್ಗೂ ನಿಮ್ಗೆ ಈ ರೀತಿ ಸ್ಟ್ಯಾಂಡ್ ಕೂಡ ಕೊಟ್ಟಿರ್ತೀವಿ. ಸ್ಟ್ಯಾಂಡ್ಗೂ ಕೂಡ ಗಮನಿಸ್ಕೊಳ್ಳಿ, ಇಲ್ಲಿ ಹೋಲ್ ಇರುತ್ತೆ. ಈ ಹೋಲ್ ಮುಖಾಂತರ ನೀವು ಇಲ್ಲಿ ಬೇಂಡಿಂಗ್ ವೈರ್ ಹಾಕೊಂಡು ಟೈಟ್ ಮಾಡಿದ್ರೆ ಸಾಕು. ಇಷ್ಟೇ ಫಿಟ್ಟಿಂಗ್. ಇದಕ್ಕೂ ಯಾರು ಬರಬೇಕು ಫಿಟ್ಟಿಂಗ್ ಮಾಡಬೇಕು ಆ ಥರ ಯಾವುದೇ ಸಮಸ್ಯೆ ಇಲ್ಲ. ಆರಾಮಾಗಿ ಇದನ್ನ ಯಾರು ಕೂಡ ಮಾಡ್ಕೋಬಹುದು. ಫಿಟ್ಟಿಂಗ್ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಮೊಬೈಲ್ಗೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಕೇಳಿದ್ರೆ ತುಂಬಾನೇ ಸಿಂಪಲ್. ಅದು ಕೂಡ ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗಿ ಹೈಝಿ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಲಾಗಿನ್ ಮಾಡಿಕೊಂಡು ಇದಕ್ಕೆ ಒಂದು ಸಿಮ್ ಕಾರ್ಡು ಮೆಮರಿ ಕಾರ್ಡ್ ಹಾಕೊಂಡು ಇದ್ರ ಮೇಲೆ ಒಂದು QR ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡ್ಕೊಂಡ್ರೆ ಸಾಕು. ಸೊ ಡೌಟ್ಸ್ ಇದೆಯಾ? ಇದಕ್ಕೂ ಕೂಡ ಒಂದು ಸಪರೇಟ್ ಆಗಿರೋ ವಿಡಿಯೋ ಕೂಡ ಮಾಡಿದೀವಿ. ಆ ವಿಡಿಯೋನು ಕೂಡ ಶೇರ್ ಮಾಡ್ತೀವಿ. ಅದು ನೋಡ್ಕೊಂಡ್ರು ಕೂಡ ನೀವು ಆರಾಮಾಗಿ ಕೂಡ ಮಾಡ್ಕೋಬಹುದು. ಅದಕ್ಕಿಂತ ಇನ್ನೂ ಏನಾದ್ರು ಡೌಟ್ ಬಂತಾ ಸೊ ನೀವು ಒಂದು ವಿಡಿಯೋ ಕಾಲ್ ಮಾಡಿಬಿಟ್ಟು ಕೂಡ ನಮಗೆ ತಿಳ್ಕೋಬಹುದು. ಒಂದು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಪ್ಪಾ ಅಂತಂದ್ರೆ ನಮ್ದು ಸೋಷಿಯಲ್ ಮೀಡಿಯಾ ಬಿಸ್ನೆಸ್ ಆಗಿರೋದ್ರಿಂದ ಯಾವಾಗ ವೈರಲ್ ಆಗ್ತಾವೋ ವಿಡಿಯೋಗಳಂತ ಹೇಳಕ್ಕಾಗಲ್ಲ. ಸೊ ಅವಾಗ ನಮಗೆ ತುಂಬಾನೇ ಕಾಲ್ಸ್ ಬರುತ್ತೆ. ಅಂದ್ರೆ ಒಂದು 3,000-4,000 ಪರ್ ಡೇಗೆ ಕಾಲ್ಸ್ ಬರುತ್ತೆ. ಎಲ್ರಿಗೂ ಕೂಡ ನಾವು ಕ್ಲಿಯರ್ ಆಗಿ ರೆಸ್ಪಾನ್ಸ್ ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದ್ರೆ ಒಂದು 2 ಸಲ ಕಾಲ್ ಮಾಡಿ. ಇನ್ ಕೇಸ್ ಏನಾದ್ರು ನಾವು ರಿಸೀವ್ ಮಾಡಿಲ್ಲ ಅಥವಾ ಬಿಸಿ ಬರ್ತಾ ಇದ್ರೆ ದಯವಿಟ್ಟು ಈ 2 ನಂಬರ್ಗೂ ಕೂಡ ವಾಟ್ಸ್ಆಪ್ ಇರುತ್ತೆ. ಜಸ್ಟ್ ನೀವು ಒಂದು ಕಾಲ್ ಮೀ ಅಂತ ಮೆಸೇಜ್ ಮಾಡಿದ್ರೆ ಸಾಕು. ನಾವು ಇಮಿಡಿಯೇಟ್ಲಿ ನಿಮಗೆ ಒಂದು 10 ರಿಂದ 15 ನಿಮಿಷದ ಒಳಗಡೆ ನಿಮಗೆ ಕಾಲ್ ಮಾಡುವ ಪ್ರಯತ್ನ ಕೂಡ ಮಾಡ್ತೀವಿ. ಇನ್ನು ಈ CCTV ಕ್ಯಾಮ್ರಾಗಳ ಪ್ರೈಸ್ ಮತ್ತೆ ವಾರಂಟಿ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಹತ್ರ ನಿಮಗೆ 2 ಲೆನ್ಸ್ 3 ಲೆನ್ಸ್ 4 ಲೆನ್ಸ್ ಮತ್ತೆ 5 ಲೆನ್ಸ್ ಕ್ಯಾಮ್ರಾಗಳು ಅವೈಲೇಬಲ್ ಇದೆ. ಈ ಸದ್ಯಕ್ಕೀಗ 2 ಲೆನ್ಸ್ CCTV ಕ್ಯಾಮ್ರಾ ನೀವು ತಗೊಳ್ತೀನಿ ಅಂದ್ರೆ 7,000 ರೂಪೀಸ್ ಆಗುತ್ತೆ. 1 ಇಯರ್ ಕಾಲ ವಾರಂಟಿ ಕೂಡ ಸಿಗುತ್ತೆ. ಹಾಗೆ 3 ಲೆನ್ಸ್ ಸೋಲಾರ್ CCTV ಕ್ಯಾಮ್ರಾ ತಗೊಳ್ತೀನಿ ಅಂದ್ರೆ ಈ ರೀತಿ ಕೂಡ ಬರುತ್ತೆ. ಸೊ ಗಮನಿಸ್ಕೊಳ್ಳಿ, ಇದು ನಿಮಗೆ 8,500 ರೂಪಾಯಿ ಆಗುತ್ತೆ. ಸೊ ಇದಕ್ಕೂ ಕೂಡ ನಿಮಗೆ 1 ವರ್ಷ ವಾರಂಟಿ ಕೂಡ ಸಿಗುತ್ತೆ. ಹಾಗೆ ನಿಮಗೆ 4 ಲೆನ್ಸ್ CCTV ಕ್ಯಾಮ್ರಾ ಬೇಕು ಅಂದ್ರೆ ಈ ರೀತಿ ಸಿಗುತ್ತೆ. ಸೊ ಇದರಲ್ಲೂ ನಿಮಗೆ 4 ಲೆನ್ಸ್ ಇರುತ್ತೆ. ಸೊ ಈ ಒಂದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 9,800 ರೂಪಾಯಿ ಸಿಗುತ್ತೆ. ಇದಕ್ಕೂ ಕೂಡ 1 ವರ್ಷ ವಾರಂಟಿ ಕೂಡ ಇರುತ್ತೆ. ಹಾಗೆ ಇನ್ನು 5 ಲೆನ್ಸ್ CCTV ಕ್ಯಾಮ್ರಾ ಕೂಡ ಇದೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 11,000 ರೂಪಾಯಿ ಆಗುತ್ತೆ. ಇದಕ್ಕೂ ಕೂಡ 1 ವರ್ಷ ವಾರಂಟಿ ಕೂಡ ಸಿಗುತ್ತೆ. ಹಾಗೆ ಆಲ್ ಓವರ್ ಕರ್ನಾಟಕ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾನೇ ನಿಮಗೆ ಡೆಲಿವರಿ ಆಪ್ಷನ್ ಜೊತೆಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ. ಹಾಗೆ ನೀವೇನಾದರೂ ಬಜಾಜ್ ಕಾರ್ಡ್ EMI ಫೆಸಿಲಿಟಿ ಏನಾದ್ರು ಬಂದಿದ್ರೆ ನಿಮಗೆ ಬಜಾಜ್ ಅಲ್ಲಿ ನಿಮಗೆ EMI ಫೆಸಿಲಿಟಿ ಕೂಡ ಇದೆ. ಹಾಗೆ ಇಲ್ಲ ಸರ್ ನಾವು ಡೈರೆಕ್ಟ್ ಆಗಿ ಶಾಪ್ಗೆ ಬಂದು ಕೂಡ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಶಾಪ್ ಲೊಕೇಟೆಡ್ ಆಗಿರೋದು ಮೈಸೂರಲ್ಲಿ ಇರುವಂತದ್ದು. ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡ್ ನಿಯರ್ ಸ್ಟೇಡಿಯಂ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಇದನ್ನ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡಿದವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ನಿಮಗೋಸ್ಕರ ಬರುತ್ತೆ.